ನಮಸ್ಕಾರ ಎಲ್ಲರಿಗೂ. ದೇವಿ ಭಾಗವತ ಮಹಾಪುರಾಣದ 9ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಈ 9ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು, ದೇವಿ ಪ್ರಸಾದದಿಂದ ಎಚ್ಚರಗೊಂಡ ವಿಷ್ಣುವು ಮಧುಕೈಟಭರೊಡನೆ ಯುದ್ಧ ಮಾಡಿ ಬಳಲಿದುದು, ದೇವಿಯನ್ನು ಸ್ತೋತ್ರ ಮಾಡಿ ಯುಕ್ತಿಯಿಂದ ಮಧುಕೈಟಭರನ್ನ ಸಂಹಾರ ಮಾಡುವುದು. ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಸೂತ ಮಹರ್ಷಿಯು ಹೀಗೆ ಹೇಳಿದನು. ಈ ಪ್ರಪಂಚಕ್ಕೆಲ್ಲ ಸ್ವಾಮಿಯಾದ ಆ ವಿಷ್ಣುವಿನ ಶರೀರದಿಂದ, ಎಂದರೆ ಕಣ್ಣು, ಬಾಯಿ, ಮೂಗು, ತೋಳು, ಮನಸ್ಸು ಮತ್ತು ಎದೆ ಇವುಗಳಿಂದ ನಿದ್ರೆಯು, ಎಂದರೆ ನಿದ್ರಾಭಿಮಾನಿಯಾದ ತಾಮಸಿ ಶಕ್ತಿಯು ಯಾವಾಗ ಹೊರಟು ಹೋದಳೋ ಆಗ ತುಂಬ ಬಲಶಾಲಿನಿಯಾದ ಆ ತಾಮಸಿ ಶಕ್ತಿಯು ಹೊರಕ್ಕೆ ಬಂದು ಅಂತರಿಕ್ಷದಲ್ಲಿ ನಿಂತಳು. ಆಗ ಈ ಪ್ರಪಂಚಕ್ಕೆ ಒಡೆಯನಾದ ವಿಷ್ಣುವು ಬಾರಿ ಬಾರಿಗೂ ಆಕಳಿಸುತ್ತಾ ಎದ್ದು ನಿಂತನು. ಆಗ ಹೆಚ್ಚಾದ ಪರಾಕ್ರಮವುಳ್ಳ ವಿಷ್ಣುವು ಅಲ್ಲಿ ಬ್ರಹ್ಮನನ್ನ ಹೆದರಿಕೆಯಿಂದ ನಡುಗುತ್ತಿರುವುದನ್ನು ನೋಡಿದನು ಮತ್ತು ಮೋಡದ ಗುಡುಗಿನಂತೆ ಗಂಭೀರವಾದ ಧ್ವನಿಯಿಂದ ಹೀಗೆ ಹೇಳಿದನು. ಕಮಲದಲ್ಲಿ ಹುಟ್ಟಿದಂತಹ ಓ ಬ್ರಹ್ಮನೇ, ತಪಸ್ಸನ್ನು ಬಿಟ್ಟು ನೀನು ಏತಕ್ಕೆ ಇಲ್ಲಿಗೆ ಬಂದಿರುವೆ? ಭಯದಿಂದ ಗಾಬರಿಗೊಂಡ ಮನಸ್ಸುಳ್ಳವನಾಗಿ ನೀನು ಏತಕ್ಕೆ ದುಃಖಿತನಾಗಿದ್ದೀಯೇ ಎಂದು ವಿಷ್ಣುವು ಬ್ರಹ್ಮನನ್ನು ಕೇಳಿದನು. ಆಗ ಬ್ರಹ್ಮ ಈ ರೀತಿಯಾಗಿ ಉತ್ತರವನ್ನು ಹೇಳುತ್ತಾನೆ. ಓ ಪ್ರಕಾಶರೂಪಿಯಾದಂತಹ ವಿಷ್ಣುವೇ, ನಿನ್ನ ಕಿವಿಯ ಕೊಳೆಯಿಂದ ಹುಟ್ಟಿದವರಾದ ಭಯಂಕರವಾದ ಆಕಾರವುಳ್ಳವರು, ಹೆಚ್ಚಾದ ಶಕ್ತಿಯುಳ್ಳವರು ಆದ ದ್ವಿತೀಯ ಮಕ್ಕಳಾದ ಮಧು ಮತ್ತು ಕೈಟಭ ಎಂಬ ರಾಕ್ಷಸರು ನನ್ನನ್ನು ಕೊಲ್ಲಲು ಬಂದರು. ಈ ಜಗತ್ತಿಗೆ, ಎಂದರೆ ಬದಲಾಯಿಸುತ್ತಾ ಸಾಗುತ್ತಿರುವ ಈ ಪ್ರಪಂಚಕ್ಕೆ ಒಡೆಯನಾದ ವಸುದೇವನಿಗೆ ಮಗನಾಗಿ ಅವತರಿಸಿದಂತಹ ಓ ವಿಷ್ಣುವೇ, ಆ ರಾಕ್ಷಸರ ಭಯದಿಂದ ನಿನ್ನ ಸಮೀಪವನ್ನು ಕುರಿತು ನಾನು ಬಂದಿರುತ್ತೇನೆ. ಭಯದಿಂದ ನಡುಗುತ್ತಿರುವ ಪರವಶವಾದ ಮನಸ್ಸುಳ್ಳ ನನ್ನನ್ನು ಈಗ ನೀನು ಕಾಪಾಡು ಅಂತ ಬ್ರಹ್ಮ ವಿಷ್ಣುವಿನ ಹತ್ರ ಹೇಳ್ತಾನೆ. ಆಗ ವಿಷ್ಣುವು ಈ ರೀತಿಯಾಗಿ ಹೇಳುತ್ತಾನೆ. ಓ ಬ್ರಹ್ಮನೇ, ಈಗ ನೀನು ಭಯವಿಲ್ಲದವನಾಗಿ ಇರು. ನಾನು ಆ ರಾಕ್ಷಸರನ್ನು ಖಂಡಿತವಾಗಿಯೂ ಕೊಲ್ಲುವೆನು. ಆಯಸ್ಸು ತೀರಿದವರಾದುದರಿಂದ ವಿವೇಚನೆ ಇಲ್ಲದವರಾಗಿ ಆ ರಾಕ್ಷಸರು ಯುದ್ಧ ಮಾಡಲು ನನ್ನ ಹತ್ತಿರಕ್ಕೆ ಬಂದಿರುತ್ತಾರೆ ಅಂತ ವಿಷ್ಣು ಹೇಳುತ್ತಾನೆ. ಮುಂದೆ ಸೂತರು ಮುಂದುವರಿಸ್ತಾ ಹೇಳ್ತಾರೆ. ದೇವತೆಗಳಿಗೆ ಸ್ವಾಮಿಯಾದ ವಿಷ್ಣುವು ಹೀಗೆ ಹೇಳುತ್ತಿರುವಷ್ಟರಲ್ಲಿಯೇ ಹೆಚ್ಚಾದ ಶಕ್ತಿಯುಳ್ಳ ಆ ಇಬ್ಬರು ರಾಕ್ಷಸರು ಬಲದ ಮದದಿಂದ ಅಹಂಕಾರವುಳ್ಳವರಾಗಿ ಬ್ರಹ್ಮನನ್ನು ಹುಡುಕುತ್ತಾ ಸಮೀಪಕ್ಕೆ ಬಂದರು. ಓ ಶೌನಕಾದಿ ಋಷಿಶ್ರೇಷ್ಠರೇ, ಭೂಮಿಯ ಆಶ್ರಯವಿಲ್ಲದವರಾದರೂ ಆತಂಕವಿಲ್ಲದವರಾದ ತೋಳಿನ ಶಕ್ತಿಯಿಂದ ಮದಿಸಿದ್ದ ಆ ಇಬ್ಬರು ರಾಕ್ಷಸರು ಅಲ್ಲಿ ನೀರಿನ ಮೇಲೆಯೇ ನಿಲ್ಲುವವರಾಗಿ ಬ್ರಹ್ಮನನ್ನ ಕುರಿತು ಹೀಗೆ ಹೇಳಿದರು. ಓ ಬ್ರಹ್ಮನೇ, ಭಯದಿಂದ ಓಡಿ ಈ ವಿಷ್ಣುವಿನ ಸಮೀಪದಲ್ಲಿ ಬಂದಿದ್ದೀಯೇ, ಅದರಿಂದ ಆದುದೇನು? ಯುದ್ಧವನ್ನು ಮಾಡು. ಇವನ ಸಮೀಪದಲ್ಲಿಯೇ ಇವನು ನೋಡುತ್ತಿರುವಾಗಲೇ ನಿನ್ನನ್ನು ಕೊಲ್ಲುವೆವು. ಹಾವಿನ ಶರೀರದ ಮೇಲೆ ಇರುವ ಈ ವಿಷ್ಣುವನ್ನು ನಿನ್ನನ್ನು ಕೊಂದ ಮೇಲೆ ಸಂಹರಿಸುವೆವು. ನೀನು ಈಗ ಯುದ್ಧವನ್ನಾದರೂ ಮಾಡು, ಅಥವಾ ನಿಮಗೆ ಅಧೀನನಾಗಿ ಆಳಾಗಿದ್ದೇನೆ ಎಂದಾದರೂ ಹೇಳು, ಶರಣಾಗತನಾಗು. ಸೂತನು ಮುಂದೆ ಈ ರೀತಿಯಾಗಿ ಹೇಳ್ತಾನೆ. ದುಷ್ಟ ಜನರನ್ನು ನಿಗ್ರಹಿಸುವ ವಿಷ್ಣುವು ಆ ರಾಕ್ಷಸರ ಮಾತನ್ನು ಕೇಳಿ, ಓ ರಾಕ್ಷಸ ಶ್ರೇಷ್ಠರೇ, ನನ್ನೊಡನೆ ನೀವು ನಿಮ್ಮ ಇಚ್ಛಾನುಸಾರವಾಗಿ ಯುದ್ಧವನ್ನು ಮಾಡಿರಿ ಎಂದು ಹೇಳಿದನು. ಮತ್ತು ಮುಂದುವರಿದು ಹೀಗೆ ಹೇಳಿದನು. ತುಂಬ ಗಟ್ಟಿಗರಾದ ಓ ರಾಕ್ಷಸರೇ, ನೀವು ಹೆಚ್ಚಾದ ಪರಾಕ್ರಮವುಳ್ಳವರೆಂದು ನಿಮಗೆ ಭರವಸೆ ಇದ್ದರೆ ಬನ್ನಿರಿ, ಯುದ್ಧ ಮಾಡಿರಿ. ಮದಿಸಿರುವ ನಿಮ್ಮಿಬ್ಬರಿಗೂ ಬಾಹುಬಲದಿಂದ ಉಂಟಾಗಿರುವ ಮದವನ್ನು ನಾನು ನಾಶ ಮಾಡುವೆನು. ಸೂತನು ಮುಂದುವರಿಸ್ತಾ ಹೇಳ್ತಾನೆ. ವಿಷ್ಣುವಿನ ಆ ಮಾತನ್ನು ಕೇಳಿ ಆ ರಾಕ್ಷಸರು ಕೋಪದಿಂದ ಕೆರಳಿದ ಕಣ್ಣುಳ್ಳವರಾಗಿ, ನೆಲದ ಆಧಾರವಿಲ್ಲದವರಾದರೂ ನೀರಿನಲ್ಲೇ ನಿಲ್ಲುವವರಾಗಿ ಯುದ್ಧಕ್ಕೆ ತೊಡಗಿದವರಾದರು. ಅವರಿಬ್ಬರಲ್ಲಿ ಮೊದಲು ಮಧುವೆಂಬ ರಾಕ್ಷಸನು ಕೋಪಗೊಂಡವನಾಗಿ ವಿಷ್ಣುವಿನೊಡನೆ ಯುದ್ಧ ಮಾಡಲು ಜಾಗ್ರತೆಯಾಗಿ ಸಿದ್ಧನಾದನು. ಕೈಟಭನು ಮಾತ್ರ ಹಾಗೆಯೇ ಇದ್ದನು. ಮದಿಸಿರುವ ಇಬ್ಬರು ಜಟ್ಟಿಗಳಿಗೆ ಹೇಗೋ ಹಾಗೆ ಆ ವಿಷ್ಣುವು ಮತ್ತು ಮಧುರಾಕ್ಷಸ ಇವರಿಗೆ ಕುಸ್ತಿಯು ನಡೆಯಿತು. ಮಧುವು ಬಳಲಿ ಹೋದ ಕೂಡಲೇ ಕೈಟಭನು ಯುದ್ಧ ಮಾಡುತ್ತಾ ಬಂದನು. ಎಲ್ಲಕ್ಕೂ ಸ್ವಾಮಿಯೂ ಸಮರ್ಥನೂ ಆದ ವಿಷ್ಣುವಿನೊಡನೆ ಜಯಿಸಬೇಕೆಂಬ ಆಸೆಯಿಂದ ಕುರುಡರಾಗಿ, ಎಂದರೆ ತಮ್ಮ ಮತ್ತು ಎದುರಾಳಿಯ ಶಕ್ತಿಯ ಪರಿಮಾಣಗಳನ್ನು ತಿಳಿಯಲಾರದವರಾಗಿ ಆ ಮಧುವು ಕೈಟಭನು ಒಬ್ಬನು ಬಳಲಿದರೆ ಮತ್ತೊಬ್ಬನಂತೆ ಸರದಿಯ ಮೇಲೆ ಬಾರಿ ಬಾರಿಗೂ ಕಾಳಗವಾಡುತ್ತಾ ಬಂದರು. ಆಗ ಬ್ರಹ್ಮನು ಸಾಕ್ಷಿಯಂತೆ ನೋಡುತ್ತಿದ್ದನು. ದೇವಿಯು ಆಕಾಶದಲ್ಲಿರುವವಳಾಗಿ ನೋಡುತ್ತಿದ್ದಳು. ಆಗ ಆ ರಾಕ್ಷಸರಿಬ್ಬರೂ ಬಳಲದೆ ಯುದ್ಧ ಮಾಡುತ್ತಾ ಬಂದರು. ವಿಷ್ಣುವಾದರೋ ಬಳಲಿಕೆಯನ್ನು ಪಡೆದನು. ಹೀಗೆ 5,000 ವರ್ಷಗಳು ಕಳೆಯಲು ವಿಷ್ಣುವು ಯುದ್ಧ ಮಾಡುವವನಾಗಿಯೇ ಆ ರಾಕ್ಷಸರ ಸಾವಿಗೆ ಯಾವುದು ಕಾರಣವಾಗಬಹುದು ಎಂದು ಯೋಚಿಸಿದನು. ವಿಷ್ಣುವು ಹೀಗೆ ಆಲೋಚಿಸಿದನು. 5,000 ವರ್ಷಗಳವರೆಗೆ ನಾನು ಯುದ್ಧವನ್ನು ಮಾಡಿದ್ದೇನಲ್ಲವೇ? ಭಯಂಕರರಾದ ಈ ರಾಕ್ಷಸರು ಬಳಲಿದವರಾಗಿಲ್ಲ, ನಾನು ಮಾತ್ರ ಬಳಲಿದ್ದೇನೆ. ಇದು ಆಶ್ಚರ್ಯಕರವಾಗಿದೆ. ನನ್ನ ಬಲವೆಲ್ಲವೂ ಎಲ್ಲಿ ಹೋಯಿತು? ಇವರಿಬ್ಬರೂ ತೊಂದರೆ ಇಲ್ಲದವರಾಗಿರಲು ಕಾರಣವೇನು? ಮನಸ್ಸಿನಿಂದ ಆಲೋಚಿಸಿ ಇದರ ಕಾರಣವೇನೆಂಬುದನ್ನು ತಿಳಿಯಬೇಕು.
ಈ ರೀತಿಯಲ್ಲಿ ಆಲೋಚಿಸುತ್ತಿರುವಂತಹ ವಿಷ್ಣುವನ್ನು ನೋಡಿ ಸಂತೋಷಪಟ್ಟು ಆ ಮಧುಕೈಟಭರಿಬ್ಬರು ಮೇಘಗರ್ಜನೆಯಂತೆ ಗಂಭೀರವಾದ ಮಾತಿನ ಧ್ವನಿಯುಳ್ಳವರಾಗಿ ಭುಜ ಬಲದ ಕೊಬ್ಬಿನಿಂದ ವಿವೇಕವಿಲ್ಲದವರಾಗಿ ಹೀಗೆ ಹೇಳಿದರು: ಓ ವಿಷ್ಣುವೇ, ನೀನು ಯುದ್ಧದಿಂದ ಬಳಲಿರುವುದಾದರೆ ಮತ್ತು ಇನ್ನು ಮುಂದೆ ಯುದ್ಧ ಮಾಡಲು ತಕ್ಕಷ್ಟು ಶಕ್ತಿ ಇಲ್ಲದಿದ್ದರೆ ನಿನ್ನ ತಲೆಯ ಮೇಲೆ ಕೈ ಮುಗಿದುಕೊಂಡು ನಿಂತು ನಾನು ನಿಮ್ಮ ಅಡಿಯಾಳಾಗಿದ್ದೇನೆ ಎಂದು ಒಪ್ಪಿ ಹೇಳು. ಹೆಚ್ಚಾದ ತಿಳುವಳಿಕೆಯುಳ್ಳ ವಿಷ್ಣುವೇ, ಹಾಗಿಲ್ಲದೆ ಯುದ್ಧ ಮಾಡುವ ಶಕ್ತಿಯುಳ್ಳವನಾಗಿದ್ದರೆ ಈಗಲೂ ಯುದ್ಧವನ್ನು ಮಾಡು. ನಿನ್ನನ್ನು ಮೊದಲು ಕೊಂದು ಆಮೇಲೆ ಆಕಾರದಲ್ಲಿ ಗಂಡಸಿನಂತಿರುವಂತಹ 4 ಮುಖವುಳ್ಳ ಈ ಬ್ರಹ್ಮನನ್ನು ಕೊಲ್ಲುವೆವು. ಸೂತ ಮುನಿಯು ಮುಂದುವರಿಸ್ತಾ ಹೀಗೆ ಹೇಳುತ್ತಾನೆ: ಆ ಮಹಾಸಾಗರದಲ್ಲಿ ದೊಡ್ಡ ಮನಸ್ಸುಳ್ಳ ಆ ವಿಷ್ಣುವು ಆ ಮಧುಕೈಟಭರೆಂಬ ರಾಕ್ಷಸರ ಆ ಮಾತನ್ನು ಕೇಳಿ ಒಳ್ಳೆಯ ಮಾತಿನಿಂದ ನಯವಾಗಿರುವಂತೆ ಈ ರೀತಿಯಲ್ಲಿ ಹೇಳಿದನು: ಓ ಮಧುಕೈಟಭರೆಂಬ ರಾಕ್ಷಸೋತ್ತಮರೇ, ಬಳಲಿರುವ, ಹೆದರಿರುವ, ಆಯುಧಗಳನ್ನು ಕೆಳಗಿಟ್ಟಿರುವ, ಏಟಿನಿಂದ ಬಿದ್ದಿರುವ ಹುಡುಗನಾಗಿ ಅಂದರೆ ವಯಸ್ಸು ಶಕ್ತಿಗಳಲ್ಲಿ ಚಿಕ್ಕವನಾಗಿರುವಂತಹ ಎದುರಾಳಿಯನ್ನು ವೀರರಾದವರು ಹೊಡೆಯುವುದಿಲ್ಲವು. ಈ ಧರ್ಮ ಮಾರ್ಗವು ನಿತ್ಯವಾದ ಯಾವಾಗಲೂ ಆಚರಣೆಯಲ್ಲಿರಬೇಕಾದುದು. ಓ ವೀರರೇ, ನಾನು ಈಗ 5,000 ವರ್ಷಗಳ ಪರ್ಯಂತವಾಗಿ ಯುದ್ಧ ಮಾಡಿದೆನು. ಆದರೆ ನಾನೊಬ್ಬನೇ ಆಗಿ ಇದ್ದೇನೆ, ನೀವು ಇಬ್ಬರಿದ್ದೀರಿ. ಇಬ್ಬರು ಸಹೋದರರು ಮತ್ತು ಸಮಾನವಾದ ಬಲ ಪರಾಕ್ರಮಗಳುಳ್ಳವರೂ ಆಗಿರುವಿರಿ. ನೀವು ಒಬ್ಬರಾಗುತ್ತಲೂ ಮತ್ತೊಬ್ಬರಂತೆ ಸರದಿಯ ಮೇಲೆ ಯುದ್ಧ ಮಾಡುತ್ತಿರುವಿರಿ. ನಿಮಗೆ ಬಾರಿ ಬಾರಿಗೂ ಮಧ್ಯದಲ್ಲಿ ವಿಶ್ರಾಂತಿಯೂ ದೊರೆಯುತ್ತಿದೆ. ಆದುದರಿಂದ ನಾನು ಮಧ್ಯದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾ ಇರಲು ಅವಕಾಶ ದೊರೆತರೆ ನಿಮ್ಮೊಡನೆ ಯುದ್ಧ ಮಾಡಬಲ್ಲೆನು, ಇದರಲ್ಲಿ ಸಂದೇಹವಿಲ್ಲವು. ನೀವಾದರೂ ಶಕ್ತಿಯುಳ್ಳವರಾಗಿಯೂ ಬಳಲಿಕೆ ಇಲ್ಲದೆ ಹೆಚ್ಚಾದ ಮದವುಳ್ಳವರಾಗಿಯೂ ಇರುವಿರಿ. ಆದುದರಿಂದ ನಾನು ಮಧ್ಯೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ದಣಿವಾರಿಸಿಕೊಂಡು ನಿಮ್ಮೊಡನೆ ನ್ಯಾಯವಾದ ರೀತಿಯಿಂದ ಯುದ್ಧವನ್ನು ಮಾಡುವೆನು. ಸೂತ ಮುನಿಯು ಮುಂದುವರಿಸ್ತಾ ಹೇಳ್ತಾನೆ: ಆ ವಿಷ್ಣುವಿನ ಈ ಮಾತನ್ನು ಕೇಳಿ ರಾಕ್ಷಸರಲ್ಲಿ ಶ್ರೇಷ್ಠರಾದ ಆ ಮಧುಕೈಟಭರು ನಂಬಿದವರಾಗಿ ಆ ಯುದ್ಧಾಂಗಣದಲ್ಲಿ ದೂರವಾಗಿ ನಿಶ್ಚಯ ಮಾಡಿಕೊಂಡವರಾಗಿ ಇದ್ದರು. 4 ತೋಳುಗಳುಳ್ಳ ವಸುದೇವನ ಮಗನಾದ ವಿಷ್ಣುವು ಆ ರಾಕ್ಷಸರಿಬ್ಬರು ದೂರದಲ್ಲಿ ಸುಮ್ಮನೆ ಇದ್ದುದನ್ನು ನೋಡಿ ವಿಶ್ರಾಂತಿಯನ್ನು ಪಡೆದು ಅವರನ್ನು ಸಂಹರಿಸುವುದಕ್ಕೆ ಅನುಕೂಲವಾದ ಕಾರಣವು ಯಾವುದೆಂದು ಮನಸ್ಸಿನಿಂದ ಆಲೋಚಿಸಿದನು. ಆಗ ವಿಷ್ಣುವು ಧ್ಯಾನ ದೃಷ್ಟಿಯಿಂದ ನಿಜ ಸ್ಥಿತಿಯನ್ನು ಹೀಗೆ ತಿಳಿದನು: ಇವರಿಬ್ಬರು ರಾಕ್ಷಸರು ದೇವಿಯಿಂದ ವರವನ್ನು ಪಡೆದಿದ್ದಾರೆ. ಇವರು ತಾವಾಗಿ ಇಷ್ಟಪಟ್ಟಾಗ ಮಾತ್ರ ಸಾವನ್ನು ಪಡೆಯುತ್ತಾರೆ. ಆದುದರಿಂದ ಇವರು ಬಳಲದೇ ಇದ್ದಾರೆ. ಹೀಗೆಂಬ ತಿಳುವಳಿಕೆಯು ವಿಷ್ಣುವಿಗೆ ಹೊಳೆಯಿತು. ಆದುದರಿಂದ ನಾನು ಇದುವರೆಗೂ ಯುದ್ಧ ಮಾಡಿದುದು ವ್ಯರ್ಥ. ಈ ನನ್ನ ಶ್ರಮವು ನಿಷ್ಫಲವಾಗಿ ಹೋಯಿತು. ವಸ್ತು ಸ್ಥಿತಿಯು ಹೀಗಿರುವುದೆಂಬ ನಿಶ್ಚಯವನ್ನು ತಿಳಿದು ನಾನು ಹೇಗೆ ಯುದ್ಧವನ್ನು ಮಾಡಲಿ? ನಾನು ಇವರೊಡನೆ ಯುದ್ಧವನ್ನು ಮಾಡದಿದ್ದರೆ ದೇವಿಯಿಂದ ಪಡೆದ ವರದಿಂದ ಗರ್ವಪಡುತ್ತಿರುವ, ಲೋಕಕ್ಕೆಲ್ಲ ಯಾವಾಗಲೂ ಪೀಡೆಯನ್ನು ಉಂಟು ಮಾಡುತ್ತಿರುವ ಈ ರಾಕ್ಷಸರು ಹೇಗೆ ತಾನೇ ನಾಶವನ್ನು ಹೊಂದುವರು? ಷಡ್ಗುಣೈಶ್ವರ್ಯದಿಂದ ಸಂಪನ್ನಳಾದ ದೇವಿಯು ಇವರಿಗೆ ಸ್ವೇಚ್ಛಾ ಮರಣದ ವರವನ್ನು ಅನುಗ್ರಹಿಸಿದ್ದಾಳೆ. ಇವರು ತಾವಾಗಿಯೇ ಮರಣವನ್ನು ಕೋರುವಂತಹ ಸನ್ನಿವೇಶವನ್ನು ಉಂಟು ಮಾಡುವುದು ಅಸಾಧ್ಯವಾಗಿದೆ. ಏಕೆಂದರೆ ಲೋಕದಲ್ಲಿ ಸಂಕಟಗಳಿಗೆ ಗುರಿಯಾಗಿರುವವರು ತಾವಾಗಿಯೇ ಸಾವನ್ನು ಕೋರುವುದಿಲ್ಲವು. ಇವರಾದರೋ ಉತ್ಸಾಹ, ಸಂತೋಷ, ಅಹಂಕಾರಗಳಿಂದ ಕೂಡಿದ್ದಾರೆ. ಆದುದರಿಂದ ಇವರು ತಾವಾಗಿಯೇ ಸಾವನ್ನು ಬಯಸುವಂತಾಗುವುದು ಅಸಂಭವವು ಎಂದು ತಾತ್ಪರ್ಯವು. ರೋಗಗಳಿಂದ ನರಳುತ್ತಿದ್ದರೂ ಸಂಕಟದಲ್ಲಿದ್ದರೂ ಯಾರೂ ಸಾಯಬೇಕು ಎನ್ನುವುದಿಲ್ಲವು. ಈ ರಾಕ್ಷಸರಾದರೂ ಮಿತಿಮೀರಿದ ಮದವುಳ್ಳವರಾಗಿದ್ದಾರೆ. ಆದುದರಿಂದ ಇಂಥವರು ಸಾವನ್ನು ಹೇಗೆ ತಾನೇ ಬಯಸುವರು? ಈಗ ನಾನು ಜ್ಞಾನಸ್ವರೂಪಿಣಿಯಾದಂತಹ ಆದಿಶಕ್ತಿಯನ್ನು ಮೊರೆ ಹೋಗುತ್ತೇನೆ. ಆ ಮಾಯಾಶಕ್ತಿಯು ಪ್ರಸನ್ನಳಾಗದೇ ಇದ್ದರೆ ಜನರ ಕೋರಿಕೆಗಳು ಚೆನ್ನಾಗಿ ನೆರವೇರುವುದಿಲ್ಲವು. ಪುಣ್ಯಶಾಲಿಯಾದ ಆ ವಿಷ್ಣುವು ಹೀಗೆ ಆಲೋಚಿಸಿ ಧ್ಯಾನಿಸುತ್ತಿರಲು ಯೋಗನಿದ್ರಾ ಶಕ್ತಿ ಸ್ವರೂಪಳಾದಂತಹ ಮನಸ್ಸನ್ನು ಮೋಹಗೊಳಿಸಬಲ್ಲ ಮಂಗಳಕರಳಾದಂತಹ ದೇವಿಯನ್ನು ಆಕಾಶದಲ್ಲಿ ದಯಮಾಡಿರುವುದನ್ನು ಕಂಡನು. ಧ್ಯಾನ ಕ್ರಮವನ್ನು ಬಲ್ಲ ಸಾಮಾನ್ಯ ಜನರಿಂದ ತಿಳಿಯಲು ಅಸಾಧ್ಯನಾದ ಆ ವಿಷ್ಣುವು ಭಕ್ತರ ಕೋರಿಕೆಗಳನ್ನು ಸಲ್ಲಿಸುವ ಪ್ರಪಂಚಕ್ಕೆಲ್ಲ ಸ್ವಾಮಿನಿಯಾದಂತಹ ಭುವನೇಶ್ವರಿ ಎಂದು ಪ್ರಸಿದ್ಧಳಾಗಿರುವಂತಹ ಆ ದೇವಿಯನ್ನು ಅಲ್ಲಿ ಆ ರಾಕ್ಷಸರ ಸಂಹಾರಕ್ಕೋಸ್ಕರ ಸ್ತೋತ್ರ ಮಾಡಿ ಸಂತೋಷಪಡಿಸಿದನು. ಸತ್ವ, ರಜಸ್, ತಮಸ್ ಎಂಬ 3 ಗುಣಗಳ ಸಾಮ್ಯಾವಸ್ಥೆಗೆ ಮಹಾಮಾಯೆ ಪರಾಪ್ರಕೃತಿ ಎಂದು ಹೆಸರು. ಅದು ಪರಬ್ರಹ್ಮ ವಸ್ತುವಿಗೆ ಉಪಾಧಿರೂಪವಾದ ಆದಿಶಕ್ತಿಯು. ಆ ಶಕ್ತಿಯೇ ಸಂಹಾರ ಕಾರ್ಯವನ್ನು ನೆರವೇರಿಸುವಾಗ ತಮೋಗುಣವು ಪ್ರಧಾನವಾಗಿ ಮುಂದಾಗಿರುತ್ತದೆ. ಆದುದರಿಂದ ಈ ಮಹಾಕಾಳಿಯೇ ಭುವನೇಶ್ವರಿ ಎಂದು ಹೇಳಿದೆ. ವಿಷ್ಣುವು ಈ ರೀತಿ ಸ್ತೋತ್ರ ಮಾಡಿದನು. ಮುಂದೆ ವಿಷ್ಣುವು ಆ ಮಹಾಮಾಯೆಯನ್ನು ಕುರಿತು ಮಾಡಿದಂತಹ ಸ್ತೋತ್ರ: ಎಲ್ಲರಲ್ಲೂ ವ್ಯಾಪಿಸಿರುವ ಮೂಲವಿದ್ಯಾರೂಪಳಾದ ಈ ಪ್ರಪಂಚವೆಲ್ಲವನ್ನೂ ಸೃಷ್ಟಿಸುವುದು, ಅದರ ಕಾರ್ಯವಾದ ಮೇಲೆ ಅದನ್ನು ಉಪಸಂಹರಿಸುವುದು ಮುಂತಾದ ಕಾರ್ಯಗಳನ್ನು ನೆರವೇರಿಸುವ, ಮೊದಲು ಕೊನೆಗಳಿಲ್ಲದೆ ನಿತ್ಯಳಾದ, ಮಾಡಿದ ಸಂಕಲ್ಪವನ್ನು ಬಿಡದೆ ಸಾಧಿಸುವ, ಇಹಪರ ಸೌಖ್ಯಗಳನ್ನು ಮೋಕ್ಷವನ್ನು ಅನುಗ್ರಹಿಸಬಲ್ಲ ಮಂಗಳಕರಳಾದ ಓ ದೇವಿಯೇ ನಿನಗೆ ನಮಸ್ಕಾರವು.
ಓ ತಾಯಿಯೇ, ನಿನ್ನ ಗುಣಗಳಿಂದ ಕೂಡಿರುವ ವ್ಯಾವಹಾರಿಕ ರೂಪವನ್ನು ಹಾಗೆಯೇ ಗುಣ ಸಂಪರ್ಕವಿಲ್ಲದ ಪಾರಮಾರ್ಥಿಕ ರೂಪವನ್ನು ನಾನು ಚೆನ್ನಾಗಿ ತಿಳಿಯಲಾರೆನು. ಹೀಗಿರುವಾಗ ಎಣಿಕೆಗೆ ನಿಲುಕದಷ್ಟು ಹೆಚ್ಚಾಗಿರುವ ನಿನ್ನ ಚರಿತ್ರೆಗಳನ್ನು ನಾನು ಹೇಗೆ ತಾನೇ ಸಮಗ್ರವಾಗಿ ತಿಳಿದೆನು? ಬೇರೆ ಯಾರಲ್ಲಿಯೂ ಕಾಣಬರದೇ ಇರುವಂತಹ ನಿನ್ನ ಮಹಿಮೆಯನ್ನು ಈಗ ನಾನು ಮನಗಂಡೆನು. ಏಕೆಂದರೆ ಆ ಮಹಿಮೆಯ ಪ್ರಭಾವದಿಂದಲೂ ನಾನು ನಿದ್ದೆ ಕವಿದು ಚಟುವಟಿಕೆ ಇಲ್ಲದವನಾಗಿದ್ದೆನು. ಬ್ರಹ್ಮನು ತುಂಬ ಪ್ರಯತ್ನದಿಂದ ಬಾರಿ ಬಾರಿಗೂ ನನ್ನನ್ನು ಎಚ್ಚರಗೊಳಿಸಿದರೂ ನನ್ನ ಈ 5 ಜ್ಞಾನೇಂದ್ರಿಯಗಳು ಮನಸ್ಸು ಅಡಗಿರಲು ಸ್ವಲ್ಪವೂ ಎಚ್ಚರ ಚಟುವಟಿಕೆಗಳನ್ನು ಪಡೆಯಲಾರದೇ ಹೋದೆನು. ಓ ತಾಯಿಯೇ, ನಿನ್ನ ಮಹಿಮೆಯಿಂದಲೇ ನಾನು ಚೈತನ್ಯವಿಲ್ಲದೆ ಜಡನಾಗಿದ್ದೆನು. ಆಮೇಲೆ ಬಹುಕಾಲದವರೆಗೂ ನಾನಾ ಬಗೆಯಾಗಿ ಯುದ್ಧವನ್ನು ಮಾಡಿದೆನು. ಕವಿದಿದ್ದ ಜ್ಞಾನವು ನಿನ್ನ ಅನುಗ್ರಹದಿಂದ ಬಿಟ್ಟು ಹೋಗಲು ಈಗ ಎಚ್ಚರಗೊಂಡಿದ್ದೇನೆ. ನಾನು ಯುದ್ಧ ಮಾಡಿದ ಆಯಾಸದಿಂದ ಬಳಲಿದ್ದೇನೆ. ಈ ಗಟ್ಟಿಗರಾದ ರಾಕ್ಷಸರು ಮಾತ್ರ ನೀನು ಅನುಗ್ರಹಿಸುವ ವರದ ಮಹಿಮೆಯಿಂದ ಬಳಲದೇ ಇದ್ದಾರೆ. ಮತ್ತು ಈ ರಾಕ್ಷಸರು ಬಲದಿಂದ ಅಹಂಕಾರ ಪಡುತ್ತಾ ಬ್ರಹ್ಮನನ್ನು ಕೊಲ್ಲಲು ಬಂದಿರುತ್ತಾರೆ. ನನ್ನ ಮಾನವನ್ನು ಕಾಪಾಡಿ ಗೌರವವನ್ನುಂಟು ಮಾಡಬಲ್ಲ ದೇವಿಯೇ, ನಾನು ಅವರನ್ನು ಬಾಹುಯುದ್ಧಕ್ಕೆ ಒಪ್ಪಿ ಕರೆದನು ಮತ್ತು ಅವರೊಡನೆ ನಾನು ಮಲ್ಲಯುದ್ಧವನ್ನು ಈ ದೊಡ್ಡ ಸಾಗರದಲ್ಲಿ ತುಂಬ ಭಯಂಕರವಾಗಿರುವಂತೆ ಮಾಡಿದೆನು. ಆದರೂ ನಾನೇ ಬಳಲಿದ್ದೇನೆ ಹೊರತು ಇವರು ಸಾಯಲಿಲ್ಲವು, ಬಳಲಲೂ ಇಲ್ಲವು. ಆದುದರಿಂದ ಓ ತಾಯಿಯೇ, ಈ ರಾಕ್ಷಸರಿಗೆ ಅವರ ಸಾವಿನ ವಿಷಯದಲ್ಲಿ ನೀನು ಸ್ವೇಚ್ಛಾ ಮರಣದ ವರವನ್ನು ಅನುಗ್ರಹಿಸಿರುವೆ ಎಂಬ ಆಶ್ಚರ್ಯಕರವಾದ ಅಂಶವನ್ನು ಆಮೇಲೆ ಊಹಿಸಿ ತಿಳಿದೆನು. ಇದನ್ನು ತಿಳಿದು ಈಗ ನಾನು ಮೊರೆ ಹೊಕ್ಕವರಿಗೆ ರಕ್ಷಣೆಯನ್ನು ನೀಡುವ ನಿನ್ನನ್ನು ರಕ್ಷಣೆಗಾಗಿ ಪಡೆದಿದ್ದೇನೆ. ಓ ತಾಯಿಯೇ, ದಯವಿಟ್ಟು ನನಗೆ ಸಹಾಯವನ್ನು ಮಾಡು. ಯುದ್ಧ ಕಾರ್ಯವನ್ನು ಇದುವರೆಗೂ ನಡೆಯಿಸಿ ಬಳಲಿ ವಿಷಾದ ಪಟ್ಟಿರುತ್ತೇನೆ. ದೇವತೆಗಳ ಸಂಕಟಗಳನ್ನು ಪರಿಹರಿಸುವಂತಹ ಓ ದೇವಿಯೇ, ನೀನು ವರವನ್ನು ದಯಪಾಲಿಸಿರುವುದರಿಂದ ಆ ರಾಕ್ಷಸರು ಅಹಂಕಾರದಿಂದ ಮೆರೆಯುತ್ತಿದ್ದಾರೆ. ಈ ಪಾಪಿಗಳು ನನ್ನನ್ನೂ ಕೊಲ್ಲಲು ಪ್ರಯತ್ನ ಮಾಡಿದ್ದಾರೆ. ನಾನು ಏನನ್ನು ಮಾಡಲಿ, ಎಲ್ಲಿಗೆ ಹೋಗಲಿ ಹೀಗೆಂದು ವಿಷ್ಣುವು ಹೇಳುತ್ತಿರಲು ಆಗ ದೇವಿಯು ಮಂದಹಾಸದಿಂದ ಈ ಮಾತನ್ನು ಹೇಳಿದಳು. ಹೀಗೆ ವಿಜ್ಞಾಪಿಸಿ ನಮಸ್ಕರಿಸುತ್ತಿರುವ ಈ ಜಗತ್ತಿಗೆ ಒಡೆಯನಾದ ನಿತ್ಯನಾದ ವಸುದೇವನ ಮಗನಾದ ವಿಷ್ಣುವನ್ನ ಕುರಿತು ದೇವಿಯು ದೇವತೆಗಳಿಗೆ ಅಧಿಪತಿಯಾದ ಭಕ್ತರ ಪಾಪಗಳನ್ನು ಪರಿಹರಿಸಿ ಕಾಪಾಡುವ ಎಲ್ಲೆಡೆಗಳಲ್ಲೂ ವ್ಯಾಪಿಸಿರುವ ವಿಷ್ಣುವೇ, ನೀನಾಗಿಯೇ ಯುದ್ಧವನ್ನು ಈಗ ಪುನಃ ಮಾಡು. ಓ ವಿಷ್ಣುವೇ, ಈ ರಾಕ್ಷಸರನ್ನು ಮೋಸ ಮಾಡಿ ಮೋಹಗೊಳಿಸಿ ಸಂಹರಿಸಬೇಕು. ಆದುದರಿಂದ ನಾನು ಇವರನ್ನು ನನ್ನ ಕೊಂಕಾದ ಕುಡಿ ನೋಟದಿಂದ ಖಂಡಿತವಾಗಿಯೂ ಮಂಕುಗೊಳಿಸುತ್ತೇನೆ. ಓ ನಾರಾಯಣನೇ, ನನ್ನ ಮಹಾಮಾಯೆಯಿಂದ ಎಲ್ಲರಲ್ಲೂ ವ್ಯಾಪಿಸಿರುವ ಮೂಲಭೂತವಾದ ಅಜ್ಞಾನದ ಮಹಿಮೆಯಿಂದ ಮೋಹಗೊಂಡಿರುವ ಈ ರಾಕ್ಷಸರನ್ನು ಜಾಗ್ರತೆಯಾಗಿ ನೀನು ಸಂಹರಿಸು. ಸೂತನು ಮುಂದುವರಿಸ್ತಾ ಹೇಳ್ತಾನೆ, ದೇವಿಯು ವಿಶ್ವಾಸಪೂರ್ವಕವಾಗಿ ಹೇಳಿದಂತಹ ಈ ಮಾತನ್ನು ವಿಷ್ಣುವು ಕೇಳಿ ಆ ಮಹಾಸಾಗರದಲ್ಲಿನ ಯುದ್ಧಾಂಗಣಕ್ಕೆ ಬಂದು ನಿಂತನು. ಆಗ ತುಂಬ ಶಕ್ತಿಯುಳ್ಳವರಾದ ಗಟ್ಟಿಗರಾದ ಆ ರಾಕ್ಷಸರು ಯುದ್ಧವನ್ನು ಬಯಸುವವರಾಗಿ ಅಲ್ಲಿಗೆ ಬಂದರು. ಅವರು ಅಲ್ಲಿಗೆ ಬಂದಿದ್ದ ವಿಷ್ಣುವನ್ನು ನೋಡಿ ಸಂತೋಷಗೊಂಡರು ಮತ್ತು ಹೀಗೆ ಹೇಳಿದರು, 4 ತೋಳುಗಳುಳ್ಳ ಹಿರಿಯಾಸೆಯಿಂದ ಕೂಡಿದ ವಿಷ್ಣುವೇ, ನಿಲ್ಲು ನಿಲ್ಲು, ಯುದ್ಧವನ್ನು ಮಾಡು. ನಿಜವಾಗಿಯೂ ಗೆಲುವು ಸೋಲುಗಳು ಅದೃಷ್ಟವನ್ನು ಅನುಸರಿಸಿ ಅಥವಾ ಜನ್ಮಾಂತರದಲ್ಲಿ ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಆಗುತ್ತವೆ ಎಂಬುದನ್ನು ಗಮನಿಸು. ಶಕ್ತಿಯುಳ್ಳವನು ದುರದೃಷ್ಟದಿಂದ ಸೋಲನ್ನು ಪಡೆಯುವುದುಂಟು. ಹಾಗೆಯೇ ಶಕ್ತಿ ಇಲ್ಲದವನು ಪುಣ್ಯಶಾಲಿಯಾಗಿದ್ದರೆ ಜಯಿಸುವುದುಂಟು. ಗಟ್ಟಿಯಾದ ಮನಸ್ಸುಳ್ಳ ಧೀರನು ಗೆಲುವಿನಿಂದ ಸಂತೋಷವನ್ನು, ಸೋಲಿನಿಂದ ದುಃಖವನ್ನು ಪಡೆಯಬಾರದು. ಪೂರ್ವಕಾಲದಲ್ಲಿ ರಾಕ್ಷಸರಿಗೆ ಶತ್ರುವಾದ ಇಂದ್ರ ಮುಂತಾದ ದೇವತೆಗಳಿಂದ ಬಹುಜನ ರಾಕ್ಷಸರು ಜಯಿಸಲ್ಪಟ್ಟಿದ್ದಾರೆ. ಈಗಲಾದರೋ ಈ ನಮ್ಮೊಡನೆ ಯುದ್ಧ ಮಾಡುತ್ತಿರುವ ವಿಷ್ಣುವು ಸೋಲಿಸಲ್ಪಟ್ಟಿರುತ್ತಾನೆ. ಸೂತನು ಹೇಳಿದನು, ಹೆಚ್ಚಾದ ತೋಳಿನ ಬಲವುಳ್ಳ ಆ ರಾಕ್ಷಸರು ಹೀಗೆಂದು ಹೇಳಿ ಕಾಳಗಕ್ಕೆ ಬಂದರು. ಅವರನ್ನು ನೋಡಿ ವಿಷ್ಣುವು ಆಶ್ಚರ್ಯಕರವಾದ ಪರಿಣಾಮವನ್ನು ಉಂಟು ಮಾಡುವ ತನ್ನ ಮುಷ್ಟಿಯಿಂದ ಗುದ್ದಿದನು. ಹೆಚ್ಚಾದ ಶಕ್ತಿಯಿಂದ ತುಂಬ ಮದಿಸಿದ್ದ ಆ ರಾಕ್ಷಸರು ತಮ್ಮ ಮುಷ್ಟಿಗಳಿಂದ ವಿಷ್ಣುವನ್ನು ಹೊಡೆದರು. ಈ ರೀತಿಯಲ್ಲಿ ಅವರಿಗೆ ಅನ್ಯೋನ್ಯವಾಗಿ ಭಯಂಕರವಾದ ಯುದ್ಧವೂ ಆರಂಭವಾಯಿತು. ಆಗ ನಾರಾಯಣನು ಕಾಳಗವಾಡುತ್ತಿರುವ ತುಂಬ ಗಟ್ಟಿಗರಾದ ಆ ರಾಕ್ಷಸರನ್ನು ನೋಡಿ ಕನಿಕರವನ್ನುಂಟು ಮಾಡುವ ನೋಟದಿಂದ ದೇವಿಯ ಮುಖವನ್ನು ಮರಕ ಉಂಟಾಗುವಂತೆ ನೋಡಿದನು. ಕನಿಕರ ಭಾವವನ್ನು ಎಬ್ಬಿಸುವ ಅಂತಹ ಸ್ಥಿತಿಯಲ್ಲಿದ್ದ ಆ ವಿಷ್ಣುವನ್ನು ದೇವಿಯು ನೋಡಿದಳು ಮತ್ತು ಹೆಚ್ಚಾಗಿ ಕೆಂಪಾದ ಕಣ್ಣು ಉಳ್ಳವಳಾಗಿ ಆ ರಾಕ್ಷಸರನ್ನು ನೋಡುತ್ತಾ ನಕ್ಕಳು. ಅಲ್ಲದೆ ಮನ್ಮಥನ ಬೇರೆ ಬಾಣಗಳು ಎನ್ನುವಂತಿದ್ದ ತನ್ನ ಕಡೆಗಣ್ಣಿನ ಕುಡಿ ನೋಟಗಳಿಂದ ಆ ರಾಕ್ಷಸರನ್ನು ಹೊಡೆಯುವಂತೆ ನೋಡಿದಳು. ಮುಗುಳು ನಗೆಯಿಂದ ಕೂಡಿದ್ದ ಕಾಮ, ಅನುರಾಗ ಈ ಭಾವಗಳನ್ನು ಸೂಚಿಸುವಂತಿದ್ದ ಆ ದೇವಿಯ ಕೊಂಕಾದ ನೋಟವನ್ನು ಆ ರಾಕ್ಷಸರು ಗಮನಿಸಿ ಫಲವನ್ನು ಕೊಡಲು ಆರಂಭಿಸಿದ್ದ ಜನ್ಮಾಂತರದ ಪಾಪ ಉಳ್ಳವರಾಗಿದ್ದುದರಿಂದ ಮೋಹಗೊಂಡರು. ತಿಳಿಯಾದ ಮೈ ಬೆಳಕುಳ್ಳ ಆ ದೇವಿಯನ್ನು ಆ ರಾಕ್ಷಸರು ನೋಡಿ ಇದೇನೋ ಒಂದು ಅಸಾಧಾರಣವಾದ ವ್ಯಕ್ತಿಯು ಎಂದು ತಿಳಿಯುವವರಾಗಿ ಮನ್ಮಥನ ಬಾಣಗಳ ಏಟಿನಿಂದ ನೊಂದವರಾಗಿ ಅವಳನ್ನು ಕಾಮಿಸಿ ನೋಡುತ್ತಾ ಅಲ್ಲಿಯೇ ನಿಂತರು. ದೇವಿಯು ಮಾಡಬಯಸಿದ್ದ ಆ ವ್ಯಾಪಾರವನ್ನು ವಿಷ್ಣು ಮನಗಂಡನು.
ಕಾರ್ಯಗಳನ್ನು ಹೇಗೆ ನೆರವೇರಿಸಬೇಕು ಎಂಬುದನ್ನು ತಿಳಿಯಬಲ್ಲವರಲ್ಲಿ ಉತ್ತಮನಾದ ಮಹಿಮಾಶಾಲಿಯಾದ ವಿಷ್ಣುವು ಆ ರಾಕ್ಷಸರು ದೇವಿಯ ಮೋಹಪಾಶಕ್ಕೆ ಒಳಗಾದರು ಎಂಬುದನ್ನು ತಿಳಿದು ಮುಗುಳ್ನಗೆಯಿಂದ ಕೂಡಿದವನಾಗಿ ಮೋಡದ ಗುಡುಗಿನಂತೆ ಗಂಭೀರವಾದ ಧ್ವನಿಯಿಂದ ಅವರನ್ನು ಕುರಿತು ಹೀಗೆ ಹೇಳಿದನು. ಎಲೈ ಪರಾಕ್ರಮಿಗಳಾದ ರಾಕ್ಷಸರೇ, ನಿಮಗೆ ಇಷ್ಟವಾದ ಕೋರಿಕೆಯನ್ನು ಕೇಳಿರಿ. ನಿಮ್ಮ ಯುದ್ಧದ ರೀತಿ ನೀತಿಗಳಿಂದ ನಾನು ತುಂಬ ಸಂತೋಷಪಟ್ಟಿದ್ದೇನೆ. ಆದುದರಿಂದ ನಿಮ್ಮ ಕೋರಿಕೆಯನ್ನು ಸಲ್ಲಿಸುತ್ತೇನೆ. ಹಿಂದೆ ನಾನು ಅನೇಕ ರಾಕ್ಷಸರೊಡನೆ ಯುದ್ಧವನ್ನು ಮಾಡಿ ನೋಡಿದ್ದೇನೆ, ಆದರೆ ನಿಮ್ಮಂತಹ ಯುದ್ಧವೀರರನ್ನು ನೋಡಲಿಲ್ಲವು, ಕೇಳಿಯೂ ಇಲ್ಲವು. ಹೆಚ್ಚಾದ ಸಾಮರ್ಥ್ಯವುಳ್ಳ ರಾಕ್ಷಸರೇ, ಸಹೋದರರಾದ ನಿಮ್ಮ ಸಾಟಿ ಇಲ್ಲದ ಶಕ್ತಿ ಶೌರ್ಯಗಳಿಂದ ತುಂಬ ಸಂತೋಷಪಟ್ಟಿದ್ದೇನೆ. ಆದುದರಿಂದ ನಿಮಗೆ ಇಷ್ಟವಾದ ವರವನ್ನು ಕೊಡಲು ಸಿದ್ಧನಾಗಿದ್ದೇನೆ. ವಿಷ್ಣುವಿನ ಆ ಮಾತನ್ನು ಕೇಳಿ ತಾವು ಹೆಚ್ಚೆಂಬ ದುರಭಿಮಾನವುಳ್ಳ ಕಾಮಬಾಧೆಯಿಂದ ಪರವಶರಾಗಿದ್ದ ಕಮಲದಂತೆ ವಿಸ್ತಾರವಾದ ಕಣ್ಣುಳ್ಳವರಾಗಿದ್ದ ಆ ರಾಕ್ಷಸರು ಲೋಕಕ್ಕೆಲ್ಲ ಸಂತೋಷವನ್ನುಂಟು ಮಾಡುವ ಮಹಾಮಾಯ ಸ್ವರೂಪಳಾದ ದೇವಿಯನ್ನು ನೋಡಿ ಕಾಮಪೀಡಿತರಾಗಿ ವಿಷ್ಣುವನ ಕುರಿತು ಹೀಗೆ ಹೇಳಿದರು. ಎಲೈ ವಿಷ್ಣುವೇ, ನಾವು ಭಿಕ್ಷೆ ಬೇಡುವವರಲ್ಲವು. ನೀನು ಏನನ್ನು ಕೊಡಬಯಸುತ್ತೀಯೇ? ದೇವತೆಗಳ ಒಡೆಯನಾದ ವಿಷ್ಣುವೇ, ನಾವೇ ನಿನಗೆ ವರವನ್ನು ಕೊಡುತ್ತೇವೆ. ನಾವು ನೀಡುವವರೇ ಹೊರತು ಬೇಡುವವರಲ್ಲವು. ಇಂದ್ರಿಯಗಳಿಗೂ ನಿಯಾಮಕನಾದ ವಾಸುದೇವನೇ, ಆಶ್ಚರ್ಯಕರವಾದ ನಿನ್ನ ಯುದ್ಧದ ಕ್ರಮದಿಂದ ನಾವು ಸಂತೋಷಪಟ್ಟಿದ್ದೇವೆ. ಆದುದರಿಂದ ನಿನ್ನ ಮನಸ್ಸಿಗೆ ಇಷ್ಟವಾದ ವರವನ್ನು ಕೇಳಿಕೊ. ಆ ರಾಕ್ಷಸರ ಈ ಮಾತನ್ನು ಕೇಳಿ ದುಷ್ಟರನ್ನು ಸಂಹರಿಸುವ ವಿಷ್ಣುವು ಈ ರೀತಿಯಲ್ಲಿ ಪ್ರತ್ಯುತ್ತರವನ್ನು ಕೊಟ್ಟನು. ನನ್ನ ವಿಷಯದಲ್ಲಿ ನೀವು ಸಂತೋಷಪಟ್ಟಿರುವಿರಾದರೆ ನೀವಿಬ್ಬರೂ ನನ್ನಿಂದ ಕೊಲ್ಲಲ್ಪಡಲು ಸಾಧ್ಯವಾಗುವಂತೆ ಆಗಿರಿ ಎಂದು ಕೇಳಿದನು. ಸೂತನು ಮುಂದೆ ಹೇಳುತ್ತಾನೆ, ವಿಷ್ಣುವಿನ ಆ ಮಾತನ್ನು ಕೇಳಿ ಆ ಮಧುಕೈಟಭರೆಂಬ ರಾಕ್ಷಸರು ತುಂಬ ಆಶ್ಚರ್ಯಪಟ್ಟರು. ತಾವು ಮೋಸಗೊಳಿಸಲ್ಪಟ್ಟುದನ್ನು ತಿಳಿದು ಅವರು ದುಃಖಿತರಾದರು. ಆ ದಾನವರು ಮನಸ್ಸಿನಲ್ಲಿ ಉಪಾಯವನ್ನು ಆಲೋಚನೆ ಮಾಡಿ ಆ ಪ್ರದೇಶವೆಲ್ಲವೂ ನೀರಿನಿಂದ ತುಂಬಿರುವುದನ್ನು, ನೆಲವು ಸ್ವಲ್ಪವೂ ಇಲ್ಲದಿರುವುದನ್ನು ಮನಗಂಡು ವಿಷ್ಣುವನ್ನು ಈ ರೀತಿಯಲ್ಲಿ ಹೇಳಿದರು. ದುಷ್ಟರಿಗೆ ಶಿಕ್ಷಕನಾದ ವಿಷ್ಣುವೇ, ಮೊದಲು ನೀನು ನಮಗೆ ಒಂದು ವರವನ್ನು ಕೊಟ್ಟಿದ್ದೀಯಲ್ಲವೇ? ದೇವತೆಗಳಿಗೆ ಸ್ವಾಮಿಯಾದ ಹರಿಯೇ, ನೀನು ಸತ್ಯವಾದ ಮಾತುಗಳು ಉಳ್ಳವನಾಗಿದ್ದೀಯೆ. ಆಡಿದ ಮಾತಿಗೆ ತಪ್ಪುವನಲ್ಲವು. ನಮಗೆ ಇಷ್ಟವಾದ ಆ ವರವನ್ನೂ ನೀನು ಕೊಡು. ನಮ್ಮ ವಾಗ್ದಾನದಂತೆ ನಾವಾದರೂ ನಿನ್ನಿಂದ ಮರಣವನ್ನು ಪಡೆಯುತ್ತೇವೆ, ಆದರೆ ನೀನು ಆಡಿದ ಮಾತಿನಂತೆ ನಡೆಯಬೇಕು. ಲಕ್ಷ್ಮೀಪತಿಯಾದ ವಿಷ್ಣುವೇ, ನೀರಿಲ್ಲದೆ ಇರುವ ವಿಸ್ತಾರವಾದ ನೆಲದಲ್ಲಿ ನೀನು ನಮ್ಮನ್ನು ಕೊಲ್ಲಬೇಕು ಎಂದು ಕೇಳಿದರು. ಆಗ ವಿಷ್ಣುವು ತನ್ನ ಚಕ್ರಾಯುಧ ಅಂದರೆ ಅಭಿಮಾನಿಯಾದಂತಹ ಶಕ್ತಿ ದೇವತೆಯನ್ನು ಧ್ಯಾನಿಸಿ ಸ್ವಲ್ಪ ನಗುತ್ತಾ ಹೀಗೆ ಹೇಳಿದನು. ಗಟ್ಟಿಗರಾದ ರಾಕ್ಷಸರೇ, ನನ್ನ ಮಾತಿನಂತೆಯೇ ನಾನು ನಿಮ್ಮನ್ನು ನೀರಿಲ್ಲದ ವಿಸ್ತಾರವಾದ ನೆಲದ ಮೇಲೆಯೇ ಸಂಹರಿಸುತ್ತೇನೆ. ದೇವತೆಗಳಿಗೂ ಅವರ ನಾಯಕರಾದ ಇಂದ್ರ ಮುಂತಾದವರಿಗೂ ಸ್ವಾಮಿಯಾದ ವಿಷ್ಣುವು ಹೀಗೆ ಹೇಳಿ ತನ್ನ ತೊಡೆಗಳನ್ನು ದೊಡ್ಡದಾಗಿ ವಿಸ್ತರಿಸಿ ನೀರಿನ ಮೇಲೆ ನೀರಿಲ್ಲದ ನೆಲವನ್ನು ಅವರಿಗೆ ತೋರಿಸಿದನು. ಎಲೈ ರಾಕ್ಷಸರೇ, ಇಲ್ಲಿ ನೀರಿಲ್ಲವು. ಇಲ್ಲಿ ನೀವು ನಿಮ್ಮ ತಲೆಗಳನ್ನು ಒಪ್ಪಿಸಬಹುದು. ನಾನು ಆಡಿದ ಮಾತನ್ನು ತಪ್ಪದೇ ನಡೆಸುವೆನು. ನೀವು ಹಾಗೆಯೇ ನಿಮ್ಮ ಮಾತನ್ನು ಸತ್ಯವಾಗಿರುವಂತೆ ನಡೆಸಬೇಕು. ಹರಿಯ ಈ ಮಾತನ್ನು ಕೇಳಿ ಅವನು ತನ್ನ ಮಾತನ್ನು ನಿಜವಾಗುವಂತೆ ನಡೆಸಿದುದನ್ನು ಮನಗಂಡು ಆ ರಾಕ್ಷಸರು ಮನಸ್ಸಿನಲ್ಲಿ ಉಪಾಯಾಂತರವನ್ನು ಆಲೋಚಿಸಿ ತಮ್ಮ ಶರೀರಗಳನ್ನು 1000 ಗಾವುದಗಳಷ್ಟು ದೊಡ್ಡದಾಗುವಂತೆ ಬೆಳೆಸಿ ವಿಸ್ತಾರವಾಗುವಂತೆ ಮಾಡಿದರು. ಆ ಮಹಿಮಾಶಾಲಿಯಾದ ವಿಷ್ಣುವು ತನ್ನ ತೊಡೆಯನ್ನು ಅವರ ದೇಹಗಳ 2ರಷ್ಟು ದೊಡ್ಡದಾಗಿರುವಂತೆ ಬೆಳೆಸಿದನು. ಅದನ್ನು ನೋಡಿ ಆ ರಾಕ್ಷಸರು ಆಶ್ಚರ್ಯಪಟ್ಟರು ಮತ್ತು ಆಗ ತಮ್ಮ ತಲೆಗಳನ್ನು ತುಂಬ ಆಶ್ಚರ್ಯಕರವಾದ ಪ್ರದೇಶದಲ್ಲಿ ಒಟ್ಟಿಗೆ ಇಟ್ಟರು. ಆಗ ಸಮರ್ಥವಾದ ವಿಷ್ಣುವು ಆ ರಾಕ್ಷಸರ ಉತ್ತಮವಾದ ತಲೆಗಳನ್ನು ತನ್ನ ತೊಡೆಯ ಮೇಲೆ ಚಕ್ರಾಯುಧದಿಂದ ಜಾಗ್ರತೆಯಾಗಿ ಕತ್ತರಿಸಿದನು. ಆಗ ಆ ಮಧುಕೈಟಭರೆಂಬ ರಾಕ್ಷಸರು ಪ್ರಾಣ ಹೋಗಿ ಸತ್ತರು. ಅವರ ಮೇಧಸ್ಸಿನಿಂದ ಅಂದರೆ ಕೊಬ್ಬಿನಿಂದ ಸಮುದ್ರವೆಲ್ಲವೂ ತುಂಬಿ ಹೋಯಿತು. ಓ ಶೌನಕ ಮುಂತಾದ ಋಷಿಶ್ರೇಷ್ಠರೇ, ಆ ಕಾರಣದಿಂದ ಆ ಭೂಮಿಗೆ ಎಲ್ಲೆಡೆಗಳಲ್ಲೂ ಮೇದಿನಿ ಎಂದರೆ ಮಧುಕೈಟಭ ರಾಕ್ಷಸರ ದೇಹದ ಮೇದೋಧಾತುವಿನಿಂದ ತುಂಬಿರುವುದು ಎಂಬ ಹೆಸರು ಪ್ರಸಿದ್ಧವಾಯಿತು. ಆ ಕಾರಣದಿಂದಲೇ ಮಣ್ಣು ತಿನ್ನಬಾರದ ವಸ್ತುವಾಯಿತು. ಓ ಋಷಿಗಳಿರ, ಈ ರೀತಿಯಲ್ಲಿ ನನ್ನನ್ನು ನೀವು ಕೇಳಿದ ಕಥೆಯೆಲ್ಲವನ್ನೂ ಸ್ಪಷ್ಟವಾಗಿ ಹೇಳಿದುದಾಯಿತು. ಆ ದೇವಿಯು ಚಿತ್ ಎಂದರೆ ಜ್ಞಾನ ಸ್ವರೂಪಳಾದುದರಿಂದ ಮಹಾವಿದ್ಯಾರೂಪಳಾಗಿದ್ದಾಳೆ. ಹಾಗೆಯೇ ದೊಡ್ಡದಾದ ಮತ್ತು ಸಣ್ಣದಾದ ವ್ಯವಹಾರಗಳಿಗೂ ಬೇಕಾದ ಶಕ್ತಿರೂಪಳು ಆದುದರಿಂದ ಈ ಶಕ್ತಿಯು ಪರತತ್ವದ ಜ್ಞಾನದ ಪರಿಣಾಮ ರೂಪವಾದುದರಿಂದ ಮಹಾಮಾಯಾ ಸ್ವರೂಪಳು ಆಗಿದ್ದಾಳೆ. ಇಂತಹ ದೇವಿಯನ್ನು ತಿಳುವಳಿಕೆಯುಳ್ಳ ವಿವೇಕಿಗಳಾದ ಜನರೆಲ್ಲರೂ ಸೇವಿಸಬೇಕು. ಎಲ್ಲ ಕಾರ್ಯಗಳಲ್ಲೂ ನೆರವೇರಿಸಬಲ್ಲ ಎಲ್ಲಕ್ಕಿಂತಲೂ ಮಿಗಿಲಾದ ಆ ಪರಾಶಕ್ತಿ ರೂಪಳಾದ ದೇವಿಯನ್ನು ಎಲ್ಲರೂ ಪೂಜಿಸಬೇಕು. ಈ ದೇವಿಗಿಂತಲೂ ಮಿಗಿಲಾದ ವಸ್ತುವು ಈ 3 ಲೋಕಗಳಲ್ಲಿಯೂ ಮತ್ತೊಂದಿಲ್ಲವು. ಎಲ್ಲ ವೇದಗಳ ಮತ್ತು ಶಾಸ್ತ್ರಗಳ ಮುಖ್ಯ ತಾತ್ಪರ್ಯದ ನಿಶ್ಚಯವು ಏನೆಂದರೆ, ಪಾರಮಾರ್ಥಿಕ ದೃಷ್ಟಿಯಿಂದ
ನಿರ್ಗುಣಳಾಗಿರುವ ಎಂದರೆ ಗುಣತ್ರಯದ ಪರಿಣಾಮಗಳನ್ನು ಮೀರಿ ಅವುಗಳ ಸಂಪರ್ಕವಿಲ್ಲದೆ ಇರುವ ಸಗುಣಳಾಗಿರುವ ಎಂದರೆ ವ್ಯಾವಹಾರಿಕ ಅಥವಾ ಸಾಂಸಾರಿಕ ದೃಷ್ಟಿಯಿಂದ ಸತ್ವ ರಜಸ್ತಮಸ್ ಎಂಬ 3 ಗುಣಗಳ ಹೆಚ್ಚು ಕಡಿಮೆಯಿಂದ ಉಂಟಾಗುವ ಪರಿಣಾಮ ರೂಪವಾದ ಉಪಾಧಿ ಅಥವಾ ಸಾಧನದ ಧರ್ಮಗಳನ್ನು ಗುಣಗಳನ್ನು ಹೊರಹೊಮ್ಮಿಸುತ್ತಿರುವಂತೆ ತೋರುತ್ತಿರುವ ಪರಾಶಕ್ತಿ ರೂಪಳಾದ ದೇವಿಯನ್ನು ಎಲ್ಲರೂ ಇಹ ಪರ ಸುಖಗಳಿಗೂ ಕಡೆಗೆ ಮೋಕ್ಷ ರೂಪವಾದ ಶ್ರೇಯಸ್ಸನ್ನು ಪಡೆಯುವುದಕ್ಕೂ ಆರಾಧಿಸಬೇಕು ಎಂಬುದು ಎಲ್ಲ ವೇದಶಾಸ್ತ್ರಗಳ ಮುಖ್ಯವಾದ ಪರಮ ತಾತ್ಪರ್ಯವು. ಇಲ್ಲಿಗೆ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ 9ನೇ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.